ಉತ್ತರ ಕೊಡ್ತಾರೆ. ಮಂಡ್ಯದ ಡಿಎಚ್ಒ ಮೈಸೂರಿಗೆ ಅಬಕಾರಿ ಇಲಾಖೆ ಹಾಕಿದ್ದಾರೆ. ಅಂದ್ರೆ ಅವರು ಡಾಕ್ಟರ್ ಇದ್ರು. ಹೌದು. ಈಗ ಅವರು ಸಿದ್ದರಾಮಯ್ಯನವರ ಸಹಿ ಇದೆ, ಅದರಲ್ಲಿ ಡೇಟ್ ಇಲ್ಲ, ಅವರ ಕಚೇರಿಯ ನಂಬರ್ ಇಲ್ಲ. ಆದರೆ ಅದು ಸತ್ಯವಾ ಅಸತ್ಯವಾ, ವೆದರ್ ಇಟ್ ಈಸ್ ಎ ಫೇಕ್ ಲೆಟರ್ ಆರ್ ರಿಯಲ್, ಮುಖ್ಯಮಂತ್ರಿಗಳು ಹೇಳಬೇಕು. ಸಿದ್ದರಾಮಯ್ಯನವರ ಸಹಿ ಅದು ನಿಜವಾ ಅಲ್ವಾ? ಒಂದು ಸಮಯ ಅಲ್ಲ ಅಂತಂದ್ರೆ ನಿಮ್ಮ ಕಚೇರಿಯವರೇ ಅದನ್ನ ತಯಾರು ಮಾಡಿದ್ದ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಿ ಮಾಡ್ಲಿಕ್ಕೆ ಬೇರೆಯವರಿಗೆ ಹೇಗಾಗತ್ತೆ? ಅದನ್ನ ನೀವು ಸಿಕ್ಕಿಬಿದ್ದ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು ನನ್ನ ಕಂಪ್ಯೂಟರ್ ಇಂದ ಬೇರೆ ಯಾರೋ ಕದ್ದಿದ್ದಾರೆ ಅಂತಂದ ಮೇಲೆ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಸೈನ್ ಹಾಕಿದ್ದಿದೆ ಅಂತ ಆಯ್ತಲ್ಲ. ಆಮೇಲೆ ಡಾಕ್ಟರ್ನೇನು ಎಂಡ ಕುಡಿಯಲಿಕ್ಕೆ ಕಳಿಸಿದ್ದ, ಬಾಟಲ್ ಮಾರು ಅಂತೇಳಿ. ಡಾಕ್ಟರ್ಗೂ ಬಾಟಲ್ಗೆ ಏನು ಸಂಬಂಧ ಅಲ್ವಾ? ಅದರಿಂದ ಇದು ಪರಿಶೀಲನೆ ಆಗಬೇಕು. ನಿಮ್ಮದ ಅಲ್ಲ ಅಂತ ಮೊದಲು ಅದು ಖಾತ್ರಿ ಆದಮೇಲೆ ಅದು ಹೊರಗಡೆ ತಂದಿದ್ದು ಯಾರು ಏನು ಅಂತ ಆಗ್ಬೇಕು. ಅದನ್ನು ಬಿಟ್ಟು ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಆದ್ರೆ ಬಿಜೆಪಿಯವ್ರ ಕಾರಣನ, ಸುನಿಲ್ ಕುಮಾರ್ ಕಾರಣನ, ರವಿಕುಮಾರ್ ಕಾರಣನ, ಸಿಟಿ ರವಿ, ಚಲವಾದಿ ನಾರಾಯಣಸ್ವಾಮಿ, ಅಶೋಕ್, ವಿಜೇಂದ್ರ ಕಾರಣನ? ಎಲ್ಲದಕ್ಕೂ ಇದು ಯಾಕೆ? ಇದು ನಿಮ್ಮ ದ್ವಂದ್ವ ನೀತಿಯನ್ನು ಬಿಡ್ರಿ, ಸರಿಯಾಗಿ ಜನರ ಮುಂದೆ ನಡವಳಿಕೆಯನ್ನು ಇಟ್ಕೊಳ್ಳೋದನ್ನು ಕಲಿಯಿರಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನ ಹೇಳ್ತಿದ್ದೇನೆ, ತನಿಖೆ ಮಾಡಿಸಿ. ಮೊದಲು ಹೇಳಿ ನಿಮ್ಮ ಸಹಿ ಹೌದಾ ಇಲ್ಲ, ಡೇಟ್ ಇಲ್ಲ, ನಿಮ್ಮ ನಂಬರ್ ಇಲ್ಲ ಅಂದಮೇಲೆ ಯಾತಕ್ಕಾಗಿ ನೀವು ಸಹಿ ಹಾಕಿದ್ರಿ? ಯಾರ ಒತ್ತಡ ಇತ್ತು? ಅಥವಾ ನನ್ನ ಸಹಿನೇ ಅಲ್ಲ ಅನ್ನೋದಾದ್ರೆ ನಿಮ್ಮ ಕಂಪ್ಯೂಟರ್ ಇಂದ ಕದ್ದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಕಂಪ್ಯೂಟರ್ ನಿಮ್ದೇ ಅಲ್ಲ, ಹಾಗಾದ್ರೆ ಲೆಟರ್ ನಿಮ್ದೇ. ಕೈ ಉಣ್ಣಿಗೆ ಕನ್ನಡಿ ಬೇಕಾ? ನೀವು ಕೈ ಉಣ್ಣಿಗೂ ಕನ್ನಡಿ ಹುಡುಕ್ತೀರಿ ಅಂದ್ರೆ ವಿಪರ್ಯಾಸ. ಸತ್ಯನುಂಟ ಸರ್, ಈಗ ಡಿಕೆಶಿ ಸಿಎಂ ಆಗ್ತಾ ಇಲ್ವಾ? ಡಿಕೆಶಿ ಸಿಎಂ ಆಗ್ತಾರ ಇಲ್ವಾ? ನೋಡಿ, ಈಗ ಅವರು ಮುಖ್ಯಮಂತ್ರಿ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ನಾನು ಹಾಗೆ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ಮುಟ್ಟಾಳ ಹೈಕಮಾಂಡ್ ಅಂತ ಇದೆಯಲ್ಲ ಕಾಂಗ್ರೆಸ್ದು, ಅದಕ್ಕೆ ಜೀವ ಇದೆ ಅಂತ ನನಗನ್ಸೋದಿಲ್ಲ. ಸತ್ತಂತೆ ಬದುಕುವ ಎಐಸಿಸಿ ಇದಕ್ಕೆ ಉತ್ತರ ಕೊಡಬೇಕು. ಅದು ಸತ್ತಂತೆಯೇ ಬದುಕ್ತಾ ಇದೆ. ಭವಿಷ್ಯ ನನಗನ್ಸ್ತದೆ ಐಸಿಯುನಲ್ಲಿದೆ ಹೈಕಮಾಂಡ್, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. 2.5 ವರ್ಷ ಅಗ್ರಿಮೆಂಟ್ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅಗ್ರಿಮೆಂಟ್ ಹೇಳಿ? ಲಿಖಿತವ ಅಲಿಖಿತವ? ಯಾರು ಯಾರಿಗೆ ಹೇಳಿದರು ಹೇಳಿ ಹೋಗ್ಲಿ. ಅದಾದ್ರು ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಇದೆಯಾ? ಹೈಕಮಾಂಡ್ ಹೇಳ್ತೀನಿ ಅಂತ ಅವ್ರು ಹೇಳಿದ್ರೆ ಹೈಕಮಾಂಡ್ ಯಾರು ಅಂತ ನಾವು ಹುಡುಕ್ತಾ ಇದ್ದೀವಿ. ಈಗ ಹೈಕಮಾಂಡ್ ಯಾರು? ಅಧ್ಯಕ್ಷರಲ್ವಾ? ಅಂದ್ರೆ ಕಾಂಗ್ರೆಸ್ಗೆ ಇಂಥ ಒಂದು ಕೆಟ್ಟ ಸ್ಥಿತಿ ಬಂದ್ಬಿಡ್ತಾ? ಅದಕ್ಕೆ ಅವರು ಉತ್ತರ ಕೊಡಬೇಕು. ಆಗ ಹೇಳಬಹುದು ಇವರು ಕೊಡ್ತಾರಾ ಇಲ್ಲ ಅಥವಾ ಇವರು ಆಗ್ತಾರ ಅಂತ. ಬಟ್ ಅವ್ರು ಹೇಳ್ತಿರೋದು 28ಕ್ಕಾಗ್ಲಿ ಅಂತ. 28 ಅಲ್ಲ, 48 ಆದ್ರೂ ನೀವು ಆಗಲ್ಲ, ಯಾಕೆಂದ್ರೆ ನಾವು ಬಿಡಲ್ಲ. ಇನ್ನು ಮುಂದೆ ನಮ್ಮದೇ ದೇಶವೂ ನಮ್ಮದೇ, ರಾಜ್ಯವೂ ನಮ್ಮದೇ. ನಿಮಗೆ ಯಾವುದೇ ಕಾರಣಕ್ಕೆ ಜನ ಮತ ಹಾಕಲ್ಲ. ಬಿಜೆಪಿಗೆ ಅಷ್ಟು ಇಂಟ್ರೆಸ್ಟ್ ಡಿಕೆಶಿ ಆಗ್ಬೇಕಂತ? ಬಿಜೆಪಿಗೆ ಯಾಕೆ ಇಂಟ್ರೆಸ್ಟ್ ಅಂತ? ನಮಗೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಇಂಟ್ರೆಸ್ಟ್. ಕಾಂಗ್ರೆಸ್ನಲ್ಲಿ ಯಾರು ಅವ್ರ ಕತ್ತೆ ಆದ್ರೂ ನಾವು ಕೇಳೋದಿಲ್ಲ, ಅವರ ಮನೆ ಕತ್ತೆ ಆದ್ರೂ ನಾವು ಕೇಳಕ್ ಹೋಗೋದಿಲ್ಲ. ಡಿಕೆಶಿ ಆದ್ರೇನು ನನಗೇನು, ಸಿದ್ದರಾಮಯ್ಯ ಇದ್ರೆ ನನಗೇನು, ಅಥವಾ ಇನ್ನೊಬ್ಬ ಸಿದ್ದರಾಮಯ್ಯ ಮಗ ಏನೋ ಬರಂಗ್ ಕಾಣ್ತದೆ ಅಂತೆ, ಯಾರೋ ಭವಿಷ್ಯ ಹೇಳಿದಾರಂತೆ. ಯಾಕೆ ಅಂತಂದ್ರೆ ಡಿಕೆಶಿ ಅವರು ಮತ್ತೆ ಡಿಕೆ ಸುರೇಶ್ ಅವರು ಇಬ್ರು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಅಲ್ಲಿ ಡೆಲ್ಲಿಯಲ್ಲಿಲ್ಲ, ಸಿದ್ದರಾಮಯ್ಯನವರ ಮಗನೇ ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದರಿಂದ ಕಮಾಂಡ್ ಬದಲಾಗಿದೆ. ಈಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ.